ಮುಂಜಾಗ್ರತಾ ಕ್ರಮವಾಗಿ ಅವರಿಗೆ ಭದ್ರತೆಯನ್ನ ಒದಗಿಸುವ ಸಲುವಾಗಿ ಈ ಕ್ರಮಕ್ಕೆ ಮುಂದಾಗಲಾಗಿದೆ. ಫಯಾಜ್ ತಂದೆ, ತಾಯಿ, ಸಹೋದರಿ ಹಾಗೆ ಸಹೋದರಿಯನ್ನ ಪೊಲೀಸರು ಸುಪರ್ದಿಗೆ ತೆಗೆದುಕೊಂಡಿದ್ದಾರೆ. ಬೆಳಗಾವಿ ಎಸ್ಪಿ ಭೀಮಾಶಂಕರ್ ಗುಳೇದ್ ಅವರ ನೇತೃತ್ವದಲ್ಲಿ ಭದ್ರತಾ ವ್ಯವಸ್ಥೆಯನ್ನ ನೆರವೇರಿಸಲಾಗಿದೆ. ವಿದ್ಯಾರ್ಥಿ ನೇಹಾ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಫಯಾಜ್ ಮನೆಗೆ ಈಗ ಪೊಲೀಸರು ಬಿಗಿ ಪೊಲೀಸ್ ಬಂದೋಬಸ್ತನ್ನು ವಹಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಮುನವಳ್ಳಿ ಪಟ್ಟಣದಲ್ಲಿರುವಂಥ ಗಾಂಧಿನಗರದಲ್ಲಿರುವಂಥ ಮನೆಗೆ ಈಗಾಗಲೇ ಪೊಲೀಸರು ಒಂದು ಬಿಗಿ ಪೊಲೀಸ್ ಬಂದೋಬಸ್ತನ್ನು ವಹಿಸಲಾಗಿದೆ. ಇದೇ ಅವರ ಫಯಾಜ್ ಅವರ ಮನೆ ಆಗಿರುವಂಥದ್ದು. ಸದ್ಯ ಇಲ್ಲಿ ಅವರು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಸವದತ್ತಿಯಲ್ಲಿ ಮುಗಿಸ್ತಾರೆ ಮತ್ತು ಜೊತೆಗೆ ಮುನವಳ್ಳಿಯಲ್ಲಿ ಕೂಡ ಅವರ ಶಿಕ್ಷಣ ಮುಗಿಸಿ ಜೊತೆಗೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಅವರು ಧಾರವಾಡ ಹುಬ್ಬಳ್ಳಿಗೆ ಶಿಫ್ಟ್ ಆಗ್ತಾರೆ. ಆದರೆ ಇದೇ ಒಂದು ಮನೆಯಲ್ಲಿ ಕೂಡ ಅವರು ವಾಸವಾಗಿದ್ದರು. ಆದರೆ ನಿನ್ನೆ ಈ ಘಟನೆ ಆಗ್ತಿದ್ದಂತೆ ಈಗಾಗಲೇ ಅವರನ್ನು ಬೇರೆ ಬೇರೆ ವಿವಿಧ ಸಂಘಟನೆಗಳು ಕೂಡ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ಆರೋಪಿಯನ್ನು ಗಲ್ಲು ಶಿಕ್ಷೆ ಮಾಡಬೇಕು, ಕುಟುಂಬಸ್ಥರನ್ನ ಗಡೀಪಾರು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಹಿಂದೂ ಪರ ಸಂಘಟನೆಗಳು ನಿರಂತರವಾಗಿ ಈಗ ಪ್ರತಿಭಟನೆ ಕೂಡ ಕರೆಯನ್ನು ಕೊಟ್ಟಿದ್ದಾರೆ. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆ ಮೈಲಾರಿ ಪಡಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಬೆಳಗಾವಿಯಲ್ಲೂ ಕೂಡ ಪ್ರತಿಭಟನೆ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿತ್ತು. ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ಕುಟುಂಬಸ್ಥರಿಗೂ ಕೂಡ ಇದೀಗ ಭದ್ರತಾ ವ್ಯವಸ್ಥೆಯನ್ನು ನಿಯೋಜನೆ ಮಾಡಲಾಗಿದೆ. ಆರೋಪಿ ಫಯಾಜ್ ಅವರ ನಿವಾಸದ ಬಳಿಯಲ್ಲೂ ಕೂಡ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಮತ್ತೊಂದು ಕಡೆ ಇವತ್ತು ರಾಜ್ಯಾದ್ಯಂತ ಅದರಲ್ಲೂ ಪ್ರಮುಖವಾಗಿ ಹುಬ್ಬಳ್ಳಿ ಬೆಳಗಾವಿಯಲ್ಲಿ ನೇಹಾ ಕೊಲೆಯನ್ನ ಖಂಡಿಸಿ ಪ್ರತಿಭಟನೆಗಳು ನಡೆಯಿತು. ಇದರ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ವಿದ್ಯಾರ್ಥಿನಿ ನೇಹಾ ಕೊಲೆಗೆ ಭುಗಿಲೆದ್ದ ಆಕ್ರೋಶ, ರಾಜಕೀಯ ಕೆಸರೆರಚಾಟಕ್ಕೆ ತಿರುಗಿದ ಪ್ರಕರಣ. ಹುಬ್ಬಳ್ಳಿ ಧಾರವಾಡ ಪಾಲಿಕೆಯ ಕಾಂಗ್ರೆಸ್ ಸದಸ್ಯ ನಿರಂಜನ್ ಹಿರೇಮಠ ಪುತ್ರಿ ನೇಹಾ ಕೊಲೆ ಪ್ರಕರಣ ತೀವ್ರ ಸ್ವರೂಪ ಪಡೆದುಕೊಂಡಿದೆ. ಪಾಗಲ್ ಪ್ರೇಮಿ ಫಯಾಜ್ ಬಂಧಿಸಿದ ವಿದ್ಯಾನಗರ ಠಾಣೆ ಪೊಲೀಸರು ಕೋರ್ಟ್ಗೆ ಹಾಜರುಪಡಿಸಿದ್ರು. 14 ದಿನ ನ್ಯಾಯಾಂಗ ಬಂಧನಕ್ಕೆ ನೀಡಿ ಕೋರ್ಟ್ ಆದೇಶಿಸಿದೆ. ಈ ಮಧ್ಯೆ ನೇಹಾ ಕೊಲೆ ಪ್ರಕರಣ ರಾಜಕೀಯ ಕೆಸರೆರಚಾಟಕ್ಕೆ ತಿರುಗಿದೆ. ರಾಜ್ಯ ಸರ್ಕಾರದ ವಿರುದ್ಧ ಮುಗಿಬಿದ್ದ ಬಿಜೆಪಿ ಮತ್ತು ಹಿಂದೂ ಪರ ಸಂಘಟನೆಗಳು ಇದೊಂದು ಲವ್ ಜಿಹಾದ್ ಅಂತ ಆರೋಪಿಸಿ ಪ್ರತಿಭಟನೆ ಮಾಡಿದ್ವು. ಕ್ರೌರ್ಯ ಮೆರೆದಂಥ ಘಟನೆ ಇದು. ಒಬ್ಬ ಹುಡುಗಿ ಈಗ ಹೊರನೋಟದಲ್ಲ ಈಗ ಗೊತ್ತಾದದ್ದು ಇದರ ಪ್ರಕಾರ ಪ್ರೀತಿ ನಿರಾಕರಿಸಿದ್ದಕ್ಕೆ ಅಂತನ್ನುವಂಥದ್ದು ಹೇಳ್ತಾ ಇದ್ದಾರೆ. ನಿರಾಕರಿಸಿದ್ದಕ್ಕೆ ಕೊಲೆ ಮಾಡೋದಾ? ಕೊಲೆ ಅನ್ನುವಂಥದ್ದು ಇಸ್ಲಾಂನಲ್ಲಿ ಸಹಜವಾದಂಥ ಪ್ರವೃತ್ತಿ ಆಗಿದೆ. ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆಯಾಗಲಿದೆ ಎಂದ ಡಿಕೆ ಪರಂ. ಪ್ರಕರಣ ಸಂಬಂಧ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ತೇವೆ, ಪೊಲೀಸರಿಗೆ ಸಂಪೂರ್ಣವಾಗಿ ಹಕ್ಕಿದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಪರಮೇಶ್ವರ್ ಹೇಳಿದ್ರು. ರಾಜ್ಯದಲ್ಲಿ ಕಾನೂನು ಏನಿದೆ ಆ ಕಾನೂನು ಯಾರಾದ್ರೂ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಲಿಕ್ಕೆ ಸರ್ಕಾರ ಬದ್ಧವಾಗಿದೆ. ಯಾರೇ ಆಗಲಿ ಕಾನೂನು ತೆಗೆದುಕೊಳ್ಳಿಕ್ಕಾಗೋದಿಲ್ಲ. ನಾವು ಖಂಡಿಸ್ತೀವಿ. ಸರ್ಕಾರ ಪೊಲೀಸ್ಗೆ ನಾವು ಯಾರು ಇಂಟರ್ಫಿಯರ್ ಆಗೋದಿಲ್ಲ. ಲಾ ವಿಲ್ ಟೇಕ್ ಇಟ್ಸ್ ಓನ್ ಸ್ಟ್ಯಾಂಡ್. ಬೊಮ್ಮಾಯಿ ಕಾಲದಲ್ಲೂ ಆಯ್ತಲ್ಲ, ಬೊಮ್ಮಾಯಿಯರ ಕಾಲದಲ್ಲೂ ಇವೆಲ್ಲ ನಡೆದಿತ್ತಲ್ಲ. ಬೊಮ್ಮಾಯಿ ಕಾಲದಲ್ಲೂ ನಡೆದಿತ್ತು, ಎಲ್ಲಾರ ಕಾಲದಲ್ಲೂ ಇದು ಕೆಲವು ಪರ್ಸನಲ್ ವ್ಯವಹಾರಗಳು ನಡ್ಕೊಂಡು ಬರ್ತಾ ಇರ್ತದೆ. ಬಟ್ ವಿ ಆರ್ ವೆರಿ ಫರ್ಮ್ ಟು ಡೀಲ್ ವಿತ್ ಆಲ್ ಸಚ್ ಟೈಪ್ ಆಫ್ ಕ್ರಿಮಿನಲ್ಸ್. ಲವ್ ಜಿಹಾದ್ ನನಗೆ ಬಂದಿರೋ ಮಾಹಿತಿಯ ಪ್ರಕಾರ ಅವರಿಬ್ಬರು ಪರಸ್ಪರ ಪ್ರೀತಿ ಮಾಡ್ತಾ ಇದ್ರು. ಅದು ಯಾವಾಗ ಆ ಹೆಣ್ಮಗಳು ದೂರ ಹೋಗಕ್ಕೆ ಶುರು ಮಾಡಿದ್ಲು ಆಗ ಈ ರೀತಿ ಅವನು ಹುಡುಗ ಹೋಗಿ ಸ್ಟ್ಯಾಪ್ ಮಾಡಿರ್ತಕ್ಕಂಥದ್ದು. ಅದು ಯಾವ ಲವ್ ಜಿಹಾದು ಏನು ಕಾಣಿಸ್ತಿಲ್ಲ. ಪ್ರೀತಿ ಮಾಡಿ ನನ್ನನ್ನು ಬಿಟ್ಟು ಬೇರೆಯವ್ರ ಮದುವೆ ಮಾಡ್ಕೊಳ್ತಾಳೋ ಅಥವಾ ಏನೋ ಗೊತ್ತಿಲ್ಲ, ಅದು ಡೀಟೇಲ್ಸ್ ಇನ್ನೂ ನನಗೆ. ಹುಬ್ಬಳ್ಳಿ ವಿದ್ಯಾರ್ಥಿನಿ ಹತ್ಯೆ, ಸಿಎಂ ತುರ್ತು ಸಭೆ. ಇನ್ನು ನೇಹಾ ಹತ್ಯೆ ಸಂಬಂಧ ಸಿಎಂ ಸಿದ್ದರಾಮಯ್ಯ, ಪೊಲೀಸ್ ಮಹಾನಿರ್ದೇಶಕ ಪ್ರವೀಣ್ ಸೂದ್,
ಬೆಂಗಳೂರು ಕಮಿಷನರ್ ದಯಾನಂದ್ ಜೊತೆ ತುರ್ತು ಸಭೆ ಮಾಡಿದ್ರು. 1 ಗಂಟೆಗೂ ಹೆಚ್ಚು ಕಾಲ ಚರ್ಚೆ ಮಾಡಿ ಆರೋಪಿ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮಕ್ಕೆ ಸಿಎಂ ಸೂಚನೆ ನೀಡಿದ್ರು. ಇಂತಹ ಘಟನೆಗಳು ನಡೆಯದಂತೆ ಅಧಿಕಾರಿಗಳಿಗೆ ಎಚ್ಚರಿಕೆ ಸಹ ಕೊಟ್ರು. ಒಟ್ಟಾರೆ ನೇಹಾ ಹತ್ಯೆ ರಾಜಕೀಯಕ್ಕೆ ತಿರುಗಿದ್ದು ಉಭಯ ಪಕ್ಷಗಳ ನಡುವೆ ಮಾತಿನ ಮಲ್ಲಯುದ್ಧ ನಡೆಯೋದಂತೂ ಸುಳ್ಳಲ್ಲ. ಅವನ್ನ ಹ್ಯಾಂಗ್ ಮಾಡ್ಬೇಕು ಸರ್, ಇಲ್ಲ ರೋಡಲ್ಲಿ ನಿಲ್ಸಿ ಎನ್ಕೌಂಟರ್ ಮಾಡ್ಬೇಕಷ್ಟೇ. ಸಿದ್ದರಾಮಯ್ಯ ಅವರು ಕಣ್ಣು ಮುಚ್ಕೊಂಡು ಕೂತಿದ್ದಾರೆ, ಅದಕ್ಕೆ ಯೋಗಿ ಆದಿತ್ಯನಾಥ್ ತರ ಎನ್ಕೌಂಟರ್ ಮಾಡಿ ಶೂಟ್ಔಟ್ ಮಾಡಿ ಹಾಕ್ಬೇಕು. ವಿ ಜಸ್ಟ್ ವಾಂಟ್ ಜಸ್ಟಿಸ್. ಸರ್, ಈಗ ಆಲ್ರೆಡಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ. ಆರೋಪಿ ತಪ್ಪು ಮಾಡಿದಾನಂತ ಗೊತ್ತಿದ್ರೂ ಸಹಿತ ಅವನನ್ನ ಈ ರೀತಿಯಾಗಿ ಟ್ರೀಟ್ಮೆಂಟ್ ಮಾಡೋದ್ರ ಬದಲು ಅವನನ್ನ ಎನ್ಕೌಂಟರ್ ಮಾಡಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ ಆಗ್ತಾ ಇದೆ. ಕಾರಣ ಏನಪ್ಪಾ ಅಂದ್ರೆ, ಒಂದು ಕಾಲೇಜಿನ ಕ್ಯಾಂಪಸ್ನ ಒಳಗಡೆ ಬಂದು ಅವನು ಚಾಕು ಚೂರಿಯನ್ನು ಚುಸ್ತಾನಂದ್ರೆ ನಾವೆಲ್ಲರೂ ಕೂಡ ಒಂದು ಕಾನೂನಿನ ಭಯ ಇಲ್ಲ. ಕರ್ನಾಟಕ ರಾಜ್ಯದ ಸರ್ಕಾರದ ಬಗ್ಗೆ, ಕಾನೂನು ಇಲಾಖೆಯ ಬಗ್ಗೆ ಸ್ವಲ್ಪನೂ ಕೂಡ ಒಂದು ಗೌರವ ಇಲ್ಲ ಮತ್ತು ಒಂದು ಅವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಭಯ ಇಲ್ಲ. ಆ ಕಾರಣಕ್ಕೋಸ್ಕರ ಆರೋಪಿಗಳು ಈ ರೀತಿ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಕೂಡಲೇ ಅವ್ರನ್ನ ಎನ್ಕೌಂಟರ್ ಮಾಡಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ ಆಗ್ತಾ ಇದೆ. ಸರ್, ಕಠಿಣ ಕ್ರಮ ತಗೋತೀವಿ, ಕಠಿಣ ಶಿಕ್ಷೆ ಆಗಬೇಕು ಅಂತೇಳಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಟ್ವೀಟ್ ಅನ್ನ ಮಾಡಿದ್ರು. ನಿನ್ನೆ ಮುಖ್ಯಮಂತ್ರಿಗಳು ಟ್ವೀಟ್ ಅನ್ನ ಗಮನಿಸಿದ್ವಿ. ಆದ್ರೆ ಇವರು ಹಿಂದೆ ಆಗಿರ್ತಕ್ಕಂಥ ಎಷ್ಟು ಪ್ರಕರಣಗಳಲ್ಲಿ ಕಠಿಣ ಕ್ರಮವನ್ನು ತೆಗೆದುಕೊಂಡಿದ್ದಾರೆ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ನೋಡಿದ್ದೇವೆ. ಅದಕ್ಕೋಸ್ಕರ ಇದೊಂದು ಮಾದರಿ ಪ್ರಕರಣ ಆಗಬೇಕು. ಯಾಕಂದ್ರೆ ನಮ್ಮ ಹತ್ರ ಎಲ್ಲ ವಿಡಿಯೋಗ್ರಾಫಿ ಇದೆ, ಅವನೇ ಚುಚ್ಚಿದಾನ ಅನ್ನುವಂಥದ್ದು ಗೊತ್ತಿದ್ರೆ, ಆದರೂ ಕೂಡ ಇದರಲ್ಲಿ ತನಿಖೆ ಮಾಡುವಂಥದ್ದು ಏನು ಉಳಿದಿದೆ, ಅವನು ಕೊಲೆ ಮಾಡಿದಾನಂತಕ್ಕಂಥದ್ದು ಸ್ಪಷ್ಟವಾಗಿದೆ. ಅದಕ್ಕೋಸ್ಕರ ಅವನನ್ನು ಎನ್ಕೌಂಟರ್ ಮಾಡಬೇಕು ಅನ್ನುವಂಥದ್ದು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ಆಗ್ರಹ ಮಾಡ್ತಾ ಇದ್ದೇನೆ. ನಾವು ವಿದ್ಯಾರ್ಥಿ ಪರಿಷತ್ ಇಡೀ ರಾಜ್ಯಾದ್ಯಂತ ಹೋರಾಟ ಕರೆ ಕೊಟ್ಟಿದೆ. ಇದು 1 ವಾರಗಳ ಕಾಲ ನಡೆಯುತ್ತೆ. ಫಯಾಜ್ನ ಗಲ್ಲಿಗೇರಿಸ್ಬೇಕು, ಅಲ್ಲಿವರೆಗೂ ಕೂಡ ಇದನ್ನು ನಿಲ್ಲಿಸಲ್ಲ. ವಿದ್ಯಾರ್ಥಿ ಪರಿಷತ್ ದೊಡ್ಡ ಮಟ್ಟದ ಹೋರಾಟ ತಾಣಿದೆ. ಯೂತ್ ಲಕ್ಷಾಂತರ ಜನ ಇವತ್ತು ಬೀದಿಗಿಳಿದಿದ್ದಾರೆ. ಇದು ದೊಡ್ಡ ಪ್ರಮಾಣದ ಹೋರಾಟ, ಇದು ನಡೀತಾನೆ ಇರುತ್ತೆ ಇದೇ ರೀತಿ ಕಂಟಿನ್ಯೂ ಆಗಿ. ನ್ಯಾಯ ಬೇಕು ಅಷ್ಟೇ. ನೇಹಾಳ ಅಂತಕ್ಕಂಥ ಒಬ್ಬ ವಿದ್ಯಾರ್ಥಿನಿ ಮೇಲೆ ಹಲ್ಲೆ ಮಾಡ್ತಿರ್ತಕ್ಕಂಥ ದುರದೃಷ್ಟಕರ ಲವ್ ಜಿಹಾದೇ ಕಾರಣ. ಇದಕ್ಕೆ ಲವ್ ಜಿಹಾದೇ ಕಾರಣ. ಚಾಕುನಲ್ಲಿ 7 ಸರಿ ಚುಚ್ಚಿದ್ದಾರೆ ಅಂದರೆ ಪ್ರೀತಿಗೆ ಪ್ರೇಮಕ್ಕೆ ಚುಚ್ಚೋದಿಲ್ಲ ಸರ್. ಪ್ರೇಮಕ್ಕೆ ಕರುಣೆ ಇದೆ, ಪ್ರೀತಿಗೆ ಕರುಣೆ ಇದೆ, ಪ್ರೀತಿಗೆ ಮಮಕಾರ ಇದೆ, ಯಾವತ್ತು ಚುಚ್ಚೋದಿಲ್ಲ. ಚಾಕುವಿಂದ ಚುಚ್ಚೋರು ಯಾರು ಅಂತಂದ್ರೆ ಲವ್ ಜಿಹಾದ ಮಾನಸಿಕತೆಯವರು. ಫಯಾಜ್ನನ್ನು ಗಲ್ಲಿಗೇರಿಸಲೇಬೇಕು ಅಂತ ವಿದ್ಯಾರ್ಥಿ ಪರಿಷತ್ ಆಗ್ರಹಿಸ್ತಾರೆ. ಇಂಥ ಸರ್ಕಾರ ಇದ್ದು ನಡೆಯಂಗಿಲ್ಲ. ಯೋಗಿ ಆದಿತ್ಯನಾಥ್ ಅಂತ ಸರ್ಕಾರ ಬಂದು ಅವ್ರು ಎನ್ಕೌಂಟರ್ ಮಾಡ್ಬೇಕು, ಅಲ್ಲಿ ತನಕ ಇದು ನಿಂದ್ರಂಗಿಲ್ಲ. ಯೋಗಿ ಆದಿತ್ಯನಾಥ್ ಅಂತ ಸದೃಢವಾದ ಸರ್ಕಾರ ಬರಬೇಕು. ಇವ್ರು ಬರೀ ಗ್ಯಾರಂಟಿ 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 ಅನ್ಕೋತ ನೀವೇನೇ ಕೇಳಿ, ನಮಗೆ ಮಳೆ ಬಂದೈತಿ, ಬರಗಾಲ ಐತಿ, ನಾವು ಗ್ಯಾರಂಟಿ ಕೊಟ್ಟಿದ್ದೆವು, ಇಂಥದ್ದೇನ್ರಿ ಆಯ್ತು ನಾವು ಗ್ಯಾರಂಟಿ ಕೊಟ್ಟಿದ್ದೆವು. ಗ್ಯಾರಂಟಿ ಬಿಟ್ಟು ಏನು ಮಾಡಂತಿಲ್ಲ ಇವ್ರು ಏನು ಯೋಗಿ ಆದಿತ್ಯನಾಥ್ ಅಂತ ಯಾರಾದರೂ ಬರೀ ನಮ್ಮ ಹೆಣ್ಮಕ್ಳ ಮೇಲೆ ಕೈ ಎತ್ತಿದ್ರೆ ಎನ್ಕೌಂಟರ್ ಮಾಡಿ ಬುಲ್ಡೋಜರ್ ಬರುವಂಥ ಸರ್ಕಾರ ಬಂದರೆ ನಮ್ದೇನ್ರಿ ಉಳಿತೈತಿ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ಸ್ಥಳದಿಂದ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ನೇರ ಸಂಪರ್ಕದಲ್ಲಿ ಇದ್ದಾರೆ. ನಾಗೇಂದ್ರ ಬಾಬು, ಪ್ರತಿಭಟನೆಗಳು ತಾತ್ಕಾಲಿಕವಾಗಿ ಸ್ಟಾಪ್ ಆಗಿತ್ತು, ಇದೀಗ ಮತ್ತೇನಾದರೂ ಪ್ರಾರಂಭವಾಗುವ ಸಾಧ್ಯತೆ ಇದೆಯಾ? ಸದ್ಯಕ್ಕೆ ಹೇಗಿದೆ ಹುಬ್ಬಳ್ಳಿಯಲ್ಲಿ ಸ್ಥಿತಿಗತಿ? ಸ್ಮಿತಾ, ನೋಡಿ, ಎಲ್ಲರೂ ಕೂಡ ಈಗ ಎಲ್ಲಿ ನೇಹಾ ಅಂತ್ಯಕ್ರಿಯೆ ನಡೆಯುತ್ತೋ ಆ ಜಾಗಕ್ಕೆ ತೆರಳಿದ್ದಾರೆ. ತಾತ್ಕಾಲಿಕವಾಗಿ ಪ್ರತಿಭಟನೆಗಳು ಸ್ಟಾಪ್ ಮಾಡಲಾಗಿದೆ. ಪೊಲೀಸರು ಅವರನ್ನು ಮನವೊಲಿಸುವಂಥ ಕೆಲಸದಲ್ಲಿ ಒಂದು ಕಡೆ ಯಶಸ್ಸಾಗಿದ್ದಾರೆ ಅಂದರೂ ಕೂಡ ತಪ್ಪಾಗೋದಿಲ್ಲ. ರಸ್ತೆಗಳನ್ನು ತಡೆಯುವ ಮೂಲಕ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಟೈರ್ಗೆ ಬೆಂಕಿ ಹಚ್ಚುವ ಮೂಲಕ ತಮ್ಮ ಆಕ್ರೋಶವನ್ನು ಹೊರಹಾಕಿದರು. ನಾನೀಗ ಏನು ಘಟನೆ ನಡೀತಲ್ಲ ನೆನ್ನೆ, ಆ ಒಂದು ಘಟನೆ ನಡೆದಂಥ BVB ಕ್ಯಾಂಪಸ್ನ ಮುಂಭಾಗದಲ್ಲಿ ನಿಂತಿದ್ದೀನಿ. ಇಲ್ಲಿ ಹೆಚ್ಚಿನ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಿಕೊಳ್ಳಲಾಗಿದೆ. ನೋಡಿ, ಇಲ್ಲಿ ಗಮನಿಸ್ಬೋದು ಪೊಲೀಸರು ಯಾವ ರೀತಿಯಾಗಿ ಇಲ್ಲಿ ಬಂದೋಬಸ್ತನ್ನು ಮಾಡಿಕೊಂಡಿದ್ದಾರೆ. ಮತ್ತೊಂದು ಕಡೆ ಈ ಭಾಗದಲ್ಲಿ ಗೇಟ್ನ ಬಳಿ ನಾವು ಗಮನಿಸ್ಬೋದು, ಅಲ್ಲಿಯೂ ಕೂಡ ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ಯಾರೇ ಕಾಲೇಜಿನ ಒಳಗಡೆ ಹೋಗಬೇಕಾದ್ರೂ ಕೂಡ ID ಕಾರ್ಡ್ಗಳನ್ನು ಚೆಕ್ ಮಾಡಿ ಒಳಗೆ ಕಳುಹಿಸಿಕೊಡುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಕಾಲೇಜಿನ ವಿದ್ಯಾರ್ಥಿಗಳನ್ನು ಹೊರತುಪಡಿಸಿ ಬೇರೆ ಯಾರನ್ನು ಕೂಡ ಒಳಗಡೆ ಕಳುಹಿಸ್ತಾ ಇಲ್ಲ. ಜೊತೆಗೆ ಇಲ್ಲಿ CRPF ಸ್ಟಾಫನ್ನು, CISF ಏನು ಸ್ಟಾಫ್ ಇದ್ದಾರೆ, ಸಿಬ್ಬಂದಿಗಳಿದ್ದಾರೆ, ಭದ್ರತಾ ಪಡೆ, ಅವರನ್ನು ಕೂಡ ಇಲ್ಲಿ ನಿಯೋಜನೆ ಮಾಡಲಾಗಿದೆ. ಯಾಕೆಂದರೆ ಚುನಾವಣೆ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡೆಯಬಾರದು ಅನ್ನೋ ಕಾರಣಕ್ಕೋಸ್ಕರ ಮುಂಜಾಗ್ರತಾ ಕ್ರಮವಾಗಿ ಸಾಕಷ್ಟು ಬಂದೋಬಸ್ತನ್ನು ಮಾಡಿಕೊಳ್ಳಲಾಗಿದ್ದು ಒಂದು ಕಡೆ. ಮತ್ತೊಂದು ಕಡೆ ನೋಡಿ, ಇಲ್ಲಿ ಒಂದು ಕಡೆ ಈ ಕಳೆದ 3 ಗಂಟೆಯಿಂದ ದಲಿತ ಸಮಿತಿಯವರು ಕೂಡ ಇಲ್ಲಿ ಪ್ರತಿಭಟನೆಯನ್ನು ಮಾಡ್ತಾಯಿದ್ರು. ಅವರು ಕೂಡ ಒಂದು ಜಿಲ್ಲಾಧಿಕಾರಿಗಳು ಬರಬೇಕು, ನಮ್ಮ ಮನವಿಯನ್ನು ಸ್ವೀಕರಿಸಬೇಕು ಅಂತೇಳಿ ಅವರು ಕೂಡ ಪಟ್ಟು ಹಿಡಿದು ಕೂತಿದ್ರು. ಅವರ ಮನವಿಗೆ ಈಗ ಸ್ಪಂದಿಸ್ತಾರೆ ಅಂತೇಳಿ ಅವರು ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಅವರು ಕೂಡ ಈಗ ಇಲ್ಲಿಂದ ನೇಹಾ ಅಂತ್ಯಕ್ರಿಯೆ ನಡೆಯುವಂಥ ಜಾಗಕ್ಕೆ ತೆರಳುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅಷ್ಟೇ ಅಲ್ಲದೆ ವಿದ್ಯಾರ್ಥಿಗಳು ಈಗಲೂ ಕೂಡ ಕಾಲೇಜಿನ ಮುಂಭಾಗದಲ್ಲಿ ನಮ್ಮ ಮುಂದೆ ಕಟ್ಟಡ ಏನಿದೆ ಅಲ್ಲಿ ಕೂತು ಈಗಲೂ ಕೂಡ ಕಾಯ್ತಿದ್ದಾರೆ. ಇದೇ ಜಾಗದಲ್ಲಿ ಸಂಜೆ 5 ಗಂಟೆಗೆ ಮತ್ತೊಮ್ಮೆ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತೇಳಿ ABVP
ಕರೆಯನ್ನು ಕೂಡ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಈ ಭಾಗದಲ್ಲಿ ಹೆಚ್ಚಿನ ಕ್ರಮವನ್ನು ಕೂಡ ತಗೊಂಡಿದ್ದಾರೆ. ಕಾದು ನೋಡಬೇಕು ಸಂಜೆ ಇದು ನೇಹಾ ಅಂತ್ಯಕ್ರಿಯೆ ಆದ ಬಳಿಕ ಮತ್ತೊಮ್ಮೆ ಪ್ರತಿಭಟನೆಗಳು ಭುಗಿಲೇಳುತ್ತಾ ಅಂತೇಳಿ ಕಾದು ನೋಡಬೇಕಾಗಿದೆ. ಸ್ಮಿತಾ. ನಾಗೇಂದ್ರ ಬಾಬು, ಈಗ ಸದ್ಯಕ್ಕೆ ಪೊಲೀಸರು ಒಂದ್ ಕಡೆ ಬೆಳಗಾವಿಯಲ್ಲಿ ಆರೋಪಿ ಮನೆಗೂ ಕೂಡ ಭದ್ರತೆಯನ್ನ ನೀಡಿದ್ದಾರೆ, ಮತ್ತೊಂದ್ ಕಡೆ ರಾಜಕೀಯ ಹೇಳಿಕೆಗಳು ಕೂಡ ಇಡೀ ಪ್ರಕರಣ ಮತ್ತೊಮ್ಮೆ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಅನ್ನೋ ರೀತಿಯ ಪರಿಸ್ಥಿತಿ ತೆಗೆದುಕೊಳ್ಳೋ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಇದ್ರ ಬಗ್ಗೆ ಏನ್ ಹೇಳ್ತಾರೆ ಪ್ರತಿಭಟನಾಕಾರರು? ನೋಡಿ, ಇಲ್ಲಿ ಪ್ರತಿಯೊಬ್ಬರು ಕೂಡ ಹೇಳ್ತಾ ಇರೋದು ಈ ವಿಚಾರದಲ್ಲಿ ರಾಜಕೀಯ ಮಾಡೋದು ಬೇಡ, ನಮಗೆ ಕಾಲೇಜಿನ ಕ್ಯಾಂಪಸ್ನ ಒಳಭಾಗದಲ್ಲಿ ಇವತ್ತು ವಿದ್ಯಾರ್ಥಿನಿ ಮೇಲೆ ಈ ರೀತಿಯಾಗಿ ಅಟ್ಯಾಕ್ ಆಗಿ ಬರ್ಬರವಾಗಿ ಕೊಲೆ ಮಾಡಿರುವಂಥ ಪ್ರಕರಣ ಇದೆಯಲ್ಲ, ಮುಂಬರುವಂಥ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಮರುಕಳಿಸಬಾರ್ದು. ಈ ಪ್ರಕರಣದಲ್ಲಿ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಬೇಕು. ಹಾಗಾಗಿ ಆ ಒಂದು ಕ್ರಮ ಒಂದು ರೀತಿಯಲ್ಲಿ ಮಾದರಿ ಆಗಿರಬೇಕು ಅನ್ನೋದ್ರ ಬಗ್ಗೆ ಇಲ್ಲಿನ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ಆಗ್ರಹಿಸಿದ್ದಾರೆ. ಇದರ ಜೊತೆಗೆ ಪ್ರಮುಖವಾಗಿ ಸರ್ಕಾರ ಕಠಿಣ ಕ್ರಮವನ್ನು ತೆಗೆದುಕೊಳ್ಬೇಕು. ಇವತ್ತು ರಾಜ್ಯಾದ್ಯಂತ ಕಾನೂನು ಸುವ್ಯವಸ್ಥೆ ಹದಗೆಡ್ತಾ ಇದೆ, ಅದಕ್ಕೆ ಸೂಕ್ತವಾದಂಥ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತೇಳಿ ಇಲ್ಲಿದ್ದಂಥ ವಿದ್ಯಾರ್ಥಿಗಳೆಲ್ಲರೂ ಕೂಡ ಆಗ್ರಹಿಸ್ತಾ ಇದ್ರು. ಆದರೆ ರಾಜಕೀಯ ತಿರುವುಗಳನ್ನು ಕೂಡ ಪಡೆದುಕೊಳ್ತಾ ಇದೆ. ನೋಡಿ, ಒಂದು ಕಡೆ CM ಸಿದ್ದರಾಮಯ್ಯವರು ಇದರಲ್ಲಿ ಯಾವುದೇ ರೀತಿಯಾದಂಥ ಒಂದು ಲಿಂಕ್ ಮಾಡುವಂಥ ಕೆಲಸಗಳನ್ನು ಮಾಡಬಾರ್ದು ಅಂತೇಳಿ ಅವರು ಮಾತನ್ನು ಕೂಡ ಆಡಿದ್ದಾರೆ. ಮತ್ತೊಂದು ಕಡೆ BJP ಕೂಡ ಇದನ್ನು ಒಂದು ರೀತಿಯಲ್ಲಿ ಲವ್ ಜಿಹಾದ್ ಅಂತೇಳಿ ಅವರು ಕೂಡ ತಿರುವನ್ನು ಒಂದು ಹೇಳಿಕೆಯನ್ನು ಕೊಡೋ ಮೂಲಕ, ಒಂದು ಟ್ವೀಟ್ಗಳನ್ನು ಮಾಡೋ ಮೂಲಕ ಎಲ್ಲೋ ಒಂದು ಕಡೆ ಇದು ರಾಜಕೀಯ ತಿರುವನ್ನು ಕೂಡ ಪಡೆದುಕೊಳ್ತಾ ಇದೆ. ಆದರೆ ಇಲ್ಲಿರುವಂಥ ಜನರು ನಾವು ಮಾತನಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಇದು ರಾಜಕೀಯ ಪ್ರೇರಿತವಾಗಬಾರ್ದು, ಇದೊಂದು ರೀತಿಯಲ್ಲಿ ತಕ್ಕ ಪಾಠ ಆಗಬೇಕು. ಮುಂಬರುವಂಥ ದಿನಗಳಲ್ಲಿ ಹೆಣ್ಣು ಮಕ್ಕಳು ಕಾಲೇಜಿನ ಆವರಣದಲ್ಲಿ ಧೈರ್ಯವಾಗಿ ಓಡಾಡಬೇಕು ಅನ್ನುವ ಒಂದು ಆಗ್ರಹವನ್ನು ಮಾತ್ರ ಮಾಡ್ತಾ ಇದ್ರು. ಸ್ಮಿತಾ. ರೈಟ್, ಧನ್ಯವಾದ ನಾಗೇಂದ್ರ ಬಾಬು ಮಾಹಿತಿಗಾಗಿ. ಗಲ್ಲಿಗೇರಿಸಿ 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 ಗಲ್ಲಿಗೇರಿಸಿ